ಹಾಯ್ ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್. ಮತ್ತೊಮ್ಮೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ. ಸ್ನೇಹಿತರೆ, ನಮ್ಮ ಬಾಲ್ಯದ ಆ ದಿನಗಳನ್ನು ನೆನಪಿಸಿಕೊಳ್ಳುವಾಗ ಪುಂಖಾನುಪುಂಖವಾಗಿ ಸವಿ ನೆನಪುಗಳು ಬಂದವು. ಆದರೆ ನಾ ಮಾಡುವುದು ಚಿಕ್ಕ ಚೊಕ್ಕ ಚಾನೆಲ್, ಹಾಗಾಗಿ ನಾನು ಪುಟ್ಟ ನೆನಪಷ್ಟೇ ಹಂಚಿಕೊಂಡೆ. ಆ ಸಮಯದಲ್ಲಿ ಸೆರಗು, ಅದೇ ಅಮ್ಮನ ಸೆರಗು ನೆನಪಾಯಿತು. ಸುಂದರ, ಮಧುರ, ಸಂಭ್ರಮ, ನಾಚಿಕೆ ಎಲ್ಲವೂ ಮಿಳಿತವಾದ ಅಮ್ಮನ ಸೆರಗು. ಹೌದಲ್ವಾ ಸ್ನೇಹಿತರೆ? ಅಮ್ಮನ ಸೆರಗು ಅಮ್ಮನಿಗೆ ಧೀಮಂತ ರೂಪ ಕೊಡ್ತಿತ್ತು. ಅಮ್ಮ ಅಡುಗೆ ಮನೆಯಲ್ಲಿರುವಾಗ ಬಿಸಿ ಪಾತ್ರೆಗಳನ್ನು ಎತ್ತಲು ಈ ಸೆರಗು ಅಮ್ಮನ ಆಪ್ತ ಸ್ನೇಹಿತೆ ಆಗ್ತಿತ್ತು. ಅದೇ ಅಮ್ಮನ ಸೆರಗು ಆಟ ಆಡಿ ಬಂದಾಗ, ದುಃಖ ಹುಮಳಿಸಿ ಬಂದಾಗ ಅರಿವಿಲ್ಲದೆ ಮಾಡಿಕೊಂಡ ಮುಖದ ಮೇಲಿನ ಕೊಳೆ ಒಟ್ಟಾರೆಯಾಗಿ ನಮ್ಮೆಲ್ಲರ ಮುಖ ಹೊರಿಸಲು ತೊಳೆಯಲು ಅಮ್ಮನ ಆ ಸೆರಗು ಆಪ್ತತೆಯ ಅನುಭೂತಿ ಕೊಡ್ತಿತ್ತಲ್ವಾ? ಊಟ ಮಾಡಿದ್ದೆ ಕೈ ತೊಳೆದು ಅಮ್ಮನ ಸೆರಗಿನಲ್ಲಿಯೇ ಬಾಯಿ ಕೈ ಒರೆಸಿಕೊಳ್ಳುವುದರಲ್ಲಿ ನಮಗಿದ್ದ ಆ ಒಂದು ವಿಶೇಷ ಸಂತೋಷ ಇಂದಿನ ಮಕ್ಕಳಿಗಿಲ್ಲ. ಒಪ್ಪುವಿರಲ್ವಾ? ಕಣ್ಣಿಗೆ ಏನಾದರೂ ಬಿದ್ದರೆ ಅಮ್ಮ ಎಂದಾಕ್ಷಣ ಅಮ್ಮ ಸೆರಗಿನ ತುದಿಯನ್ನ ಗುಂಡಾಗಿ ಕುಪ್ಪೆ ಮಾಡಿ ಅಮ್ಮನ ತನ್ನ ಉಸಿರಿನಿಂದ, ಅಮ್ಮನೇ ತನ್ನ ಉಸಿರಿನಿಂದ ಬಿಸಿ ಮಾಡಿ ಕಣ್ಣಿನ ಮೇಲೆ ಇಡುತ್ತಿದ್ದ ಅಮ್ಮ ಆ ಕ್ಷಣದ ಕಣ್ಣಿನ ಡಾಕ್ಟರ್ ಅಲ್ವಾ? ತಕ್ಷಣವೇ ಆ ನೋವು ಕಡಿಮೆ ಆಗಿ ಮತ್ತೆ ನಾವು ನಮ್ಮ ಪ್ರಪಂಚಕ್ಕೆ ಮರಳುತ್ತಿದ್ದ ಆ ದಿನಗಳು ಎಂಥ ಅದ್ಭುತವಲ್ವೇ? ಅಮ್ಮನ ಮಡಿಲಲ್ಲಿ ಮಲಗಿದ ಮಕ್ಕಳಿಗೆ ಅಮ್ಮನ ಮಡಿಲು ಹಾಸಿಗೆ ಸೆರಗು ಒದಗಿ ಆಗುತ್ತಿತ್ತಲ್ವಾ? ಪುಟಾಣಿ ತಮ್ಮ ತಂಗಿಯರನ್ನೊಮ್ಮೆ ನೆನಪಿಸ್ಕೊಳ್ಳಿ ಸ್ನೇಹಿತರೆ. ಮತ್ತೂ ವಿಶೇಷ ಅಂದರೆ, ಮನೆಗೆ ಅಪರಿಚಿತರು ದೂರದ ಬಳಗ ಬಂದಾಗ ನಾವೆಲ್ಲ ಅಮ್ಮನ ಸೆರಗಿನ ಹಿಂದೆ ನಾಚಿಕೊಳ್ಳುತ್ತಾ ಅಡಗಿಕೊಳ್ಳುತ್ತಿದ್ದ ಆ ಕ್ಷಣ ಎಷ್ಟು ಅಮೋಘ ಅಲ್ವಾ? ನಾ ಕಂಡಂತೆ ನಾ ಅನುಭವಿಸಿದ ಕ್ಷಣ ಅಮ್ಮನ ಸೆರಗನ್ನ ಹಿಡಿದುಕೊಂಡು ಹೆಜ್ಜೆ ಮೂಡಿಸುತ್ತಿದ್ದದ್ದು. ಅದು ಎಲ್ಲ ಮಕ್ಕಳಿಗೂ ದಾರಿದೀಪ ಎಂದರೆ ತಪ್ಪಾಗಲಾರದು. ಅಮ್ಮನ ಸೆರಗು ಕೈಯಲ್ಲಿ ಇರೋವರೆಗೂ ನಾವೇ ರಾಜ, ನಾವೇ ರಾಣಿ. ಹೆದರಿಕೆ ಎಂಬ ಪದದ ಅರ್ಥವು ಗೊತ್ತಾಗ್ತಿರ್ಲಿಲ್ಲ. ಡಿಸೆಂಬರ್ ತಿಂಗಳಿನ ಚಳಿಯಲ್ಲಿ ಅಮ್ಮನ ಸೆರಗು ನಮಗೆ ಶಾಲ್ ಹಾಕ್ತಿತ್ತು. ಆ ರೀತಿ ಉಪಯೋಗವಾಗ್ತಿತ್ತು ಕೂಡ ಅಲ್ವಾ? ಈಗ ಯೋಚಿಸಿದ್ರೆ ನಾನು ಹೀಗೆ ಹಾಗೆ ನಾವು ಚಳಿಯಿಂದ ಅಮ್ಮನ ಸೆರಗಲ್ಲಿ ಬಿಸಿ ಕಂಡೆವು ಎಂದು. ಹೌದಲ್ವಾ ಸ್ನೇಹಿತರೆ? ಅಮ್ಮ ತರಕಾರಿ ತರಲು ಬ್ಯಾಗ್ ಬೇಕಿರಲಿಲ್ಲ. ಎಲ್ಲವೂ ಸೆರಗಿನ ಸಹಾಯದಲ್ಲಿಯೇ ಮನೆಯೊಳಗೆ ಬರ್ತಿತ್ತು. ಸಂಜೆ 7 ಗಂಟೆಗೆ ಕಡಲೆಪುರಿ ಮಾರುವ ಬಕ್ಷುಬಯ್ಯ ಕೊಡುವ ಕಡಲೆಪುರಿ ಸದ್ಯಕ್ಕೆ ಅಮ್ಮನ ಸೆರಗಲ್ಲೇ ಆಶ್ರಯ ಪಡೆದು ಆಮೇಲೆ ಅಡುಗೆ ಮನೆಯ ಡಬ್ಬಕ್ಕೆ ಸೇರುತ್ತಿದ್ದದ್ದು ನೆನಪಾಗಿದೆ. ನೆನಪಿದೆಯಾ? ಏನಾದರೂ ಕಳೆದು ಹೋದ ಪುಟಾಣಿ ಪ್ರಪಂಚದ ವಸ್ತುಗಳು ಮತ್ತೆ ಸಿಕ್ಕಾಗ ಅಮ್ಮನ ಸೆರಗಿನ ತುದಿಯೇ ಲಾಕರ್. ಅಮ್ಮನ ಸೆರಗಿನಲ್ಲಿ ಭದ್ರ ಮಾಡಿದ ಯಾವುದೇ ವಸ್ತು ಮತ್ತೆ ನಮಗೆ ಮನೆಗೆ ಹೋಗಿದ್ದೇ ಸಿಗುತ್ತೆ ಎಂಬ ಅತೀ ನಂಬಿಕೆಯ ಆ ದಿನಗಳು ಅಲ್ವಾ ಸ್ನೇಹಿತರೆ? ಅಷ್ಟೇಕೆ ಮೊಬೈಲ್ ಬ್ಯಾಂಕ್ ಕೂಡ ನಮ್ಮ ಅಗತ್ಯಗಳಿಗೆ ಅಮ್ಮನ ಮನ ಪ್ರಫುಲ್ಲವಾಗಿದ್ದ ಕ್ಷಣ, ನಮ್ಮ ಅದೃಷ್ಟ ಚೆನ್ನಾಗಿದ್ದ ಗಳಿಗೆ ಅಮ್ಮನ ಬ್ಯಾಂಕ್ನಿಂದ ನಮಗೆ ಸಿಗುತ್ತಿದ್ದ 4 ಆಣೆ 8 ಆಣೆ. ವಾಹ್ ಅಲ್ವಾ ಸ್ನೇಹಿತರೆ? ಸ್ನೇಹಿತರೆ, ಇಂದಿನ ನಮ್ಮ ಮಕ್ಕಳೇ ನಮ್ಮ ಮೊಮ್ಮಕ್ಕಳಿಗೆ ಸೆರಗಿನ ಬಗ್ಗೆ, ಅದರ ಆಪ್ತತೆಯ ಬಗ್ಗೆ ಪರಿಚಯಿಸಲು ಸಾಧ್ಯವೇ? ಜೀನ್ಸ್ ಪ್ಯಾಂಟಲ್ಲಿ, ನೈಟಿನಲ್ಲಿ, ಮ್ಯಾಕ್ಸಿನಲ್ಲಿ ಎಲ್ಲಿಂದ ತರುವುದು ಸೆರಗನ್ನ? ಇದು ಅಮೇಝಿಂಗ್ ಮ್ಯಾಜಿಕ್ ಅನುಭವ ನೀಡುವ ಅಮ್ಮನ ಸೆರಗು ಇನ್ನು ನೆನಪಷ್ಟೆ. ಅಮ್ಮನ ಸೆರಗಿನ ಅದ್ಭುತ ಅನುಭವ ಪಡೆದ ನಾವುಗಳು ಒಟ್ಟಾಗಿ ಅಮ್ಮನ ಸೆರಗಿಗೆ ಜೈ ಎನ್ನೋಣವೇ? ಥ್ಯಾಂಕ್ ಯು. ಟೇಕ್ ಕೇರ್. ಸ್ಟೇ ಬ್ಲೆಸ್ಡ್.